ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಮೊನ್ನೆ ಸಂಚಿಕೆಯಲ್ಲಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂಥ ಸಮಸ್ಯೆ ಬಗ್ಗೆ ಪರಿಹಾರ ತಿಳಿಸ್ಕೊಟ್ಟಿದ್ದೆ. ಏನು ಸಮಸ್ಯೆ ಅದು ಅಂದರೆ, ಸ್ಕೂಲ್ಗೆ ಹೋಗ್ತೀನಿ ಹೋಗೋದು, ಸಿನಿಮಾ ಪಾರ್ಕು ಅಲ್ಲಿ ಇಲ್ಲಿ ಆಟ ಆಡ್ಕೊಂಡು ಕಾಲೇ ಕಳೆದು ಆಮೇಲೆ ಮನೆಗೆ ಬರೋದು. ಕಾಲೇಜ್ಗೆ ಹೋಗ್ತೀನಿ ಹೋಗೋದು, ಅಲ್ಲೆಲ್ಲ ಕೂತ್ಕೊಂಡು ಬಾರು, ರೆಸ್ಟೋರೆಂಟು, ಸಿನಿಮಾ ಕ್ಲಬ್ಬು, ಮಾಲ್ಗಳಿಗೆಲ್ಲ ಸುತ್ತಾಡಿಕೊಂಡು ಅಲ್ಲಿ ಆಟ ಆಡಿಕೊಂಡು ಕ್ರಿಕೆಟ್ ಅಂತೆ ಅದು ಇದು ಎಲ್ಲ ಆಡ್ಕೊಂಡು ರಾತ್ರಿ ಕಾಲೇಜಿಂದ ಬಂದೆ ಅಂತೇಳಿ ಸುಳ್ಳು ಮನೆಗೆ ಹೋಗ್ಬಿಡೋದು. ಈ ಥರ ಮಾಡಿ ಅವ್ರ ಎಜುಕೇಷನ್ನೇ ಕಂಪ್ಲೀಟ್ ಮಾಡ್ಕೊಳ್ಳಲ್ಲ. ಇದ್ರ ಸಮಸ್ಯೆ ಯಾತಕ್ಕೆ ಆಗ್ತಿದೆ, ಪರಿಹಾರ ಏನು ಅಂಥೇಳಿ ನಾನು ಮೊನ್ನೆ ಸಂಚಿಕೆಯಲ್ಲಿ ಹೇಳಿದ್ದೆ. ನಿನ್ನೆ ಸಂಚಿಕೆಯಲ್ಲಿ ಓದಿಸೋಕ್ಕೆ ದುಡ್ಡಿದೆ, ಸಾಲನಾದರೂ ಮಾಡಿ ತಂದು ಓದಿಸ್ತಾರೆ ಅಪ್ಪ ಅಮ್ಮ ಮಕ್ಕಳನ್ನ. ಆದರೆ ಎಕ್ಸಾಮ್ ಟೈಮಲ್ಲೇ ಏನೋ ಒಂದು ಗಾಬರಿಯಾಗಿ ಎಕ್ಸಾಮ್ ಬರೆಯೋಕ್ಕೆ ಹೋಗಲ್ಲ, ಏನೋ ಒಂದು ಎಡವಟ್ಟಾಗಿ ಏನೋ ಅಡೆತಡೆ ಆಗಿ ಎಕ್ಸಾಮ್ ಬರೆಯೋಕ್ಕಾಗಲ್ಲ, ಪರೀಕ್ಷೆ ಪಾಸ್ ಮಾಡ್ಕೊಳಕ್ಕಾಗ್ತಿಲ್ಲ. ಅಂದರೆ ಓದ್ತಾರೆ, ಇವರೇನು ಬಾರು ಕ್ಲಬ್ಬು ರೆಸ್ಟೋರೆಂಟು ಸ್ಮೋಕು ಡ್ರಿಂಕ್ಸು ಡ್ರಗ್ಸ್ ಅಂದ್ಕೊಂಡು ಕಾಲ ಕಳೀತಿಲ್ಲ. ಸ್ಕೂಲ್ ಮುಗಿಸ್ಕೊಂಡು ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಬರ್ತಾರೆ, ಮನೇಲಿದ್ದು ಸ್ಕೂಲು ಕಾಲೇಜ್ಗೆ ಹೋಗ್ತಾರೆ, ವಾಪಸ್ ಬರ್ತಾರೆ, ಓದ್ತಾ ಇದ್ದಾರೆ. ಆದರೆ ಅವರು ಅಂದ್ಕೊಂಡಾಗ ಆ ಡಿಗ್ರಿ ಅಥವಾ ವಿದ್ಯಾಭ್ಯಾಸನ ಕಂಪ್ಲೀಟ್ ಮಾಡೋಕ್ಕೆ ಆಗ್ತಿಲ್ಲ. ಹಲವಾರು ಕಾರಣ, ರೋಗ ಬಾಧೆ ಇರ್ಬೋದು, ಆ್ಯಕ್ಸಿಡೆಂಟ್ ಇರ್ಬೋದು, ಬೇರೆ ಏನೋ ಒಂದು ತೊಂದರೆಗಳಿರ್ಬೋದು. ಹೀಗಾಗಿ ಅವರಿಗೆ ವಿದ್ಯಾಭ್ಯಾಸದಲ್ಲಿ ಭಂಗ ಆಗ್ತಿದೆ. ಇದಿಷ್ಟು ನಾನು ನಿನ್ನೆ ಸಂಚಿಕೆಯಲ್ಲಿ ಹೇಳಿದೆ. ಮತ್ತು ಕಳೆದ ವಾರ ಕೂಡ ವಿದ್ಯಾರ್ಥಿ ಜೀವನ ಅನುಭವಿಸುತ್ತಾ ಭಾಳಷ್ಟು ಸಮಸ್ಯೆಗಳಿಗೆ ಪರಿಹಾರ ಮಾಡಿ ಅದಕ್ಕೊಂದು ಮಂತ್ರತಂತ್ರ ಎಲ್ಲ ಹೇಳಿದ್ದೆ ನಾನು. ಇವತ್ತು ಕೆಲವು ಜನಗಳಿಗೆ ತುಂಬ ಡಿಗ್ರಿ ಮಾಡೋಕ್ಕೆ ಇಷ್ಟ ಇಲ್ಲ, BA BCom ಮಾಡೋಕ್ಕೆ ಇಷ್ಟ ಇಲ್ಲ, MBBS ಮಾಡೋಕ್ಕೆ ಇಷ್ಟ ಇಲ್ಲ, ಇಂಜಿನಿಯರಿಂಗ್ ಮಾಡೋಕ್ಕೆ ಇಷ್ಟ ಇಲ್ಲ, IAS IPS ಮಾಡೋಕ್ಕೆ ಇಷ್ಟ ಇಲ್ಲ. ಓದೋಕ್ಕೆ ಬರೆಯೋಕ್ಕೆ ನಮಗೆ ಸಾಕು ಎಜುಕೇಷನು. ಅದನ್ನು ಉಪಯೋಗಿಸ್ಕೊಂಡು ನಾವು ಸಿನಿಮಾ ಡೈಲಾಗ್ ಸಂಭಾಷಣೆನೇ ಬರಿಬೇಕು ಅಂತ ಆಸೆ, ಹಾಡುಗಳು ಬರಿಬೇಕು ಅಂತ ಆಸೆ, ಹಾಡುಗಳ ರಚನೆ ಮಾಡಬೇಕು ಅಂತ ಆಸೆ, ಭಜನೆಗಳನ್ನು ಬರಿಬೇಕು ಅಂತ ಆಸೆ, ಪುಸ್ತಕಗಳನ್ನು ಬರಿಬೇಕು ಅಂತ ಆಸೆ, ಕವಿತೆಗಳನ್ನು ಬರಿಬೇಕು ಅಂತ ಆಸೆ. ನನಗೆ ಡಿಗ್ರಿ ಬೇಡ್ರಿ, ಸಾಕು ಓದಕ್ಕೆ ಒಂದು ಮಿನಿಮಮ್ ಕ್ವಾಲಿಫಿಕೇಷನ್, ಮಿನಿಮಮ್ SLC, ಮಿನಿಮಮ್ PUC ಆದರೆ ಸಾಕು, ಅಷ್ಟು ದೊಡ್ಡದಾಗಿ ಓದಬೇಕು ಅಂತ ಏನಿಲ್ಲ. ಅವ್ರದ್ದು ಆಸೆ ಏನು ಗೊತ್ತಾ, ನಾನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಅಡ್ವೊಕೇಟ್ ಆಗಬೇಕು, IAS ಆಗಬೇಕು, IPS ಆಗಬೇಕು, ಏನೂ ಆಸೆ ಇಲ್ಲ ಅವ್ರಿಗೆ. ನಾಟಕ ಬರಿಬೇಕು, ಸಿನಿಮಾ ಡೈಲಾಗ್ ಸಂಭಾಷಣೆ ಬರಿಬೇಕು, ಚಿತ್ರಕಥೆ ಬರಿಬೇಕು, ಚಿತ್ರಕ್ಕೆ ಸಂಭಾಷಣೆ ಬರಿಬೇಕು, ಹಾಡುಗಳನ್ನು ಬರಿಬೇಕು, ಭಜನ್ಸ್ ಬರಿಬೇಕು, ಕವಿತ್ವಗಳನ್ನು ಬರಿಬೇಕು, ಕವಿತೆಗಳನ್ನು ಬರಿಬೇಕು. ಈ ಥರ ಅವ್ರಿಗೊಂಥರ ಆಸೆ, ಬೇರೆ ಏನೂ ಆಸೆ, ಡಾಕ್ಟ್ರು ಇಂಜಿನಿಯರ್ ಏನಾಗಬೇಕು ಅಂತ ಆಸೆ ಇಲ್ಲ. ಅದಕ್ಕೂ ಭಗವಂತ ಕೆಲವನ್ನ ಜನ್ಮ ಕೊಟ್ಟಿರ್ತಾನೆ. ಆ ಥರ ಸಬ್ಜೆಕ್ಟಲ್ಲಿ ಆ ಒಂದು ಡಿಪಾರ್ಟ್ಮೆಂಟಲ್ಲಿ ಹುಟ್ಟಿ ಬೆಳೆದು ದೊಡ್ಡ ಕವಿ ಆಗೋದು, ಒಳ್ಳೆಯ ಸ್ಕ್ರೀನ್ ಪ್ಲೇ ರೈಟರ್ ಆಗೋದು, ಸಿನಿಮಾ ಸ್ಟೋರಿ ಬರೆದು ಒಳ್ಳೆ ಚೆನ್ನಾಗಿ ಬರೆದು ಕೊಡೋದು, ಬರೆದು ಆ ಸ್ಟೋರಿ ಮಾರೋದು, ಹೀಗೆ ಹಲವಾರು ರೀತಿಯಲ್ಲಿ ತನ್ನ ಜ್ಞಾನಾರ್ಚನೆ ಮಾಡಿ ತನ್ನ ಬದುಕನ್ನು ನಡೆಸುವಂಥ ಒಂದು ಸಿಸ್ಟಮನ್ನು ಭಗವಂತ ಕ್ರಿಯೇಟ್ ಮಾಡಿಕೊಟ್ಟಿರ್ತಾನೆ ಪೂರ್ವಜನ್ಮದ ಕರ್ಮಾನುಸಾರವಾಗಿ. ಇದು ಫುಲ್ ಟೈಮ್. ಇವರು ಕವಿತೆ ಬರೆಯೋದು, ನಾಟಕ ಬರೆಯೋದು, ಹಾಡು ಬರೆಯೋದು, ಸಿನಿಮಾ ಡೈಲಾಗ್ ಬರೆಯೋದು, ಇದು ಫುಲ್ ಟೈಮ್ ಅವ್ರಿಗೆ. ಅದು ಬಿಟ್ಟರೆ ಬೇರೇನು ಕೆಲಸ ಇಲ್ಲ. ಕೆಲವರು ಕೆಲಸಕ್ಕೆ ಓದ್ಕೊಂಡು ನಾಟಕಗಳು ಬರೀತಾರೆ, ಹಾಡುಗಳು ಬರೀತಾರೆ, ವಚನಗಳನ್ನು ಬರೀತಾರೆ, ಕಾದಂಬರಿಗಳನ್ನು ಬರೀತಾರೆ, ಕೆಲಸಕ್ಕೂ ಹೋಗ್ತಾರೆ, ಬಿಡುವ ಸಮಯದಲ್ಲಿ ಒಂದೆರಡು ಹಾಡು ಬರೀತಾರೆ, ಕವಿತೆಗಳು ಬರೀತಾರೆ. ಆ ಕಡೆ ಹೊಟ್ಟೆಪಾಡಿಗೂ ಇದೆ, ಈ ಕಡೆ ಹವ್ಯಾಸ. ಒಂದು ಕವಿತೆ ಬರೆಯೋದು, ಹಾಡು ಬರೆಯೋದು, ಡೈಲಾಗ್ ಬರೆದು ಕೊಡೋದು, ಸಂಭಾಷಣೆ ಬರೆದು ಕೊಡೋದು, ಅಥವಾ ಏನೋ ಒಂದು ತೊಂದರೆಗಳೇನು. ಕವಿತೆ ಬರೀಬೇಕು ಅಂತ ಬರೀತಾನೆ 2-3 ನಿಂತೋಗ್ಬಿಡುತ್ತೆ. ನಾಟಕ ಬರಿತಾ ಇದ್ದಾನೆ, ಅರ್ಧಂಬರ್ಧ ಆಗಿದೆ, ಇನ್ನು ಅರ್ಧ ಬರೆಯೋಕ್ಕಾಗಿಲ್ಲ. ಸಿನಿಮಾಗೆ ಚಿತ್ರಕಥೆ ಬರೀತಿದ್ದಾನೆ, ಬರೆಯೋಕ್ಕಾಗ್ತಿಲ್ಲ. ಸಿನಿಮಾಗೆ ಹಾಡುಗಳು ಬರೆಯೋಕ್ಕೆ ಹೊರಟಿದ್ದಾನೆ, 1-2 ಬರ್ದ, ಇನ್ನು ಬರೆಯೋಕ್ಕಾಗ್ತಿಲ್ಲ. ಯಾವುದೋ ಒಂದು ಕಾದಂಬರಿ ಬರೆಯೋಕ್ಕೆ ಶುರು ಮಾಡ್ದ, ಒಂದು 15-20 ಪುಟ ಬರ್ದ, ಬಿಗಿನಿಂಗ್ ಬರ್ದ, ಎಂಡಿಂಗ್ ಹೆಂಗೆ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಬಟ್ ಜ್ಞಾನ ಇದೆ, ಬುದ್ಧಿ ಇದೆ, ವಿವೇಕ ಇದೆ, ಸರಿಯೋ ತಪ್ಪು ಅಂತ ಅರ್ಥ ಮಾಡ್ಕೊಳ್ಳೋಂಥ ಮೆಚ್ಯೂರಿಟಿ ಇದೆ, ಅರಿವು ಇದೆ. ಈ ಅಷ್ಟೆಲ್ಲ ಇದ್ದು ಕೂಡ ಅವನ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತಿಲ್ಲ. ಯಾಕೋ ಗೊತ್ತಿಲ್ಲ.
ನನಗೆ ಯಾರೋ ಒಬ್ಬರು ಸಿನಿಮಾದಲ್ಲಿ ಅವರು ಚಿತ್ರಕಥೆ ಬರೀತಾರೆ, ಮತ್ತು 2-3 ಬರೆದು ಸಿನಿಮಾ ಆಗಿದೆಯಂತೆ, ಹಾಡುಗಳು ಬರೀತಾರೆ. ನಾನು ಬರೆದಿರೋ ಹಾಡೆಲ್ಲ ಫಾರಿನ್ ದೇಶದಲ್ಲಿ ಹೋಗಿ ಶೂಟ್ ಮಾಡ್ಕೊಂಡು ಬಂದಿದ್ದಾರೆ. ನನಗೀಗ ಬಿಸ್ನೆಸ್ಸೇ ಇಲ್ಲ, ನನಗೆ ಬರೆಯೋಕ್ಕೆ ಆಗ್ತಿಲ್ಲ. ಮತ್ತು ಯಾರು ನನ್ನ ಬರ್ಕೊಡು, ಹಾಡು ಬರ್ಕೊಡು ಅಂತಿಲ್ಲ, ಕತೆ ಬರ್ಕೊಡು ಅಂತ ಕೇಳ್ತಾ ಇಲ್ಲ. ಏನೇನೋ ಐಡಿಯಾಗಳು ಬರುತ್ತೆ ನನಗೆ, ಭಾಳಷ್ಟು ಒಳ್ಳೊಳ್ಳೆ ಐಡಿಯಾಗಳು ಬರ್ತದೆ. ಆದರೆ ಅದನ್ನು ಬರವಣಿಗೆ ರೂಪದಲ್ಲಿ ತರೋಕ್ಕಾಗ್ತಿಲ್ಲ. ಬರವಣಿಗೆ ಬರಿಬೇಕು ಅಂತ ಹೋಗ್ತೀನಿ, ನಿದ್ದೆ ಬರುತ್ತೆ, ಹಾಕ್ಲಿಕ್ಕೆ ಬರುತ್ತೆ, ಜ್ವರ ಬರುತ್ತೆ, ಏನೋ ಒಂದು ಬಂತು, ಯಾವುದೋ ಒಂದು ಡಿಸ್ಟರ್ಬೆನ್ಸಲ್ಲಿ ನನ್ನ ಒಂದು ಎಕ್ಸ್ಪರ್ಟೈಸೇಷನ್ ಎಕ್ಸ್ಪ್ಲೋರ್ ಆಗೋಕ್ಕಾಗ್ತಿಲ್ಲ, ಪ್ರಕಟ ಆಗ್ತಿಲ್ಲ. ಈ ಥರ ಇದೆ ಅಂತ ಕೆಲವರಲ್ಲಿ ಪ್ರಶ್ನೆಗಳಿವೆ. ಅವರು ಯಾರೋ ಒಬ್ಬರು ಹಳ್ಳೀಲಿ ಕೆಲಸ ಮಾಡ್ತಾರೆ, ಅವ್ರು ಹಸು ಕರು ಎಲ್ಲ ಮೇಯಿಸ್ಕೊಂಬರ್ತಾರೆ, ಅವ್ರಿಗೇನು ವಿದ್ಯಾಭ್ಯಾಸ ಗೊತ್ತಿಲ್ಲ. ಅವರು ಮಾದೇಶ್ವರನ ಬಗ್ಗೆ ಭಾಳ ಚೆನ್ನಾಗಿ ಪದಗಳು ಹೇಳ್ತಾರೆ, ತತ್ವ ಪದಗಳು ಹೇಳ್ತಾರೆ. ಏನು ಬಸವಣ್ಣವ್ರ ತತ್ವಪದ, ಅಕ್ಕಮಹಾದೇವಿಯವ್ರದ್ದು ತತ್ವಪದಗಳು ಎಲ್ಲ ಓದಕ್ಕೆ ಬರೀಕ್ಕೆ ಬರಲ್ಲ. ಅವ್ರಿಗೆ ಮಹಾದೇವ ಸ್ವಾಮಿ, ಮಲೆ ಮಹಾದೇವ ಸ್ವಾಮಿ ಬಗ್ಗೆ, ಬಸವಣ್ಣ ಬಗ್ಗೆ ಇದೆಲ್ಲ ಹೇಳ್ತಾ ಮಂಟೇಸ್ವಾಮಿ ಕೆಲವು ಒಳ್ಳೊಳ್ಳೆ ಅವಧೂತರದ ಬಗ್ಗೆ ಬರೆದಿರೋದನ್ನ ಓದಕ್ಕೆ ಬರೀಕ್ಕೆ ಬರಲ್ಲ. ಅವರು ಅದು ಹೆಂಗೆ ಕಲ್ತ್ಕೊಂಡು ಗೊತ್ತಿಲ್ಲ, ಎಲ್ಲ ಬಾಯ್ಹಾಟಾಗಿದೆ. ಅರ್ಥ ಅವ್ರಿಗೆ ಆದಂಥ ಒಂದು ಒಳಗಡೆ ಒಂದು ಎನರ್ಜಿ ಪ್ರೊಡ್ಯೂಸ್ ಆಗಿ ಸ್ವತಃ ಅವರೇ ಕವನಗಳನ್ನು ರಚಿಸ್ತಾರೆ, ಬರೀಕ್ಕೆ ಬರ್ತಿಲ್ಲ. ದನ ಕಾಯ್ಸೋಕ್ಕೆ, ಕುರಿ ಕಾಯ್ಸೋಕ್ಕೆ ಹೋಗ್ತಾರೆ, ಅಲ್ಲೇ ಕೂತ್ಕೊಂಡು ಏನೋ ಯೋಚನೆ ಮಾಡಿ ಏನೋ ಹಾಡ್ತಿರ್ತಾರೆ, ಬರೀಕ್ಕೆ ಬರ್ತಿಲ್ಲ. ಅವ್ರದ್ದು ಒಂದು ಕೊರತೆ, ನನಗೇನೋ ಹೇಳ್ತೀನಿ, ನಂಗೆ ಬರೆಯೋಕ್ಕಾಗ್ತಿಲ್ಲ, ಯಾರು ಬರೀರಪ್ಪ ನನಗೆ ಸರಿಯಾಗಿರೋರು ಸಿಗ್ತಿಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಯಾವಾಗ ಅದು ದನ ಕಾಯೋಕ್ಕೆ, ಕುರಿ ಕಾಯೋಕ್ಕೆ ಹೋದಾಗ ಅದಕ್ಕೆ ಬರೋದು. ಮನೇಲಿದ್ದಾಗ ಅವರು ಅದು ಇದು ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ, ಯಾವುದು ಹೇಳಿದ ಎಲ್ಲಿ ಪುರ್ಸೋದಾಗಿ ಕೂತಿರ್ತಾರೋ ಆಗ ಆನಂದವಾಗಿ ಏನೇನೋ ಹೇಳ್ತಾರಂತೆ, ಬಾಯಿಗೆ ಒಳ್ಳೊಳ್ಳೆ ಪದಗಳು ಬರ್ತದೆ. ಕೇಳಿದವ್ರಲ್ಲ, ಇದು ಎಲ್ಲಿ ಕಲ್ತ ಮಾರಯ್ಯ, ಯಾರು ಹೇಳ್ಕೊಟ್ರೋ ಇದು, ಎಷ್ಟು ಚೆನ್ನಾಗಿದೆ ಅಂತ ಅಂತಾರೆ. ನಂಗೆ ಯಾರು ಹೇಳ್ಕೊಟ್ಟಿಲ್ಲ, ಯಾರು ಕೊಟ್ಟು ಇಲ್ಲ, ನಾನು ಕಲಿಸ್ಲೂ ಇಲ್ಲ. ನಾನೇ ಹೇಳ್ತಾ ಇರ್ತೀನಿ, ಇದನ್ನು ಡಾಕ್ಯುಮೆಂಟ್ ಮಾಡಿಡಬೇಕು, ಬರೆದಿಡಬೇಕು ಅಂಥೇಳಿ ಆಸೆ, ಬರೆಯೋಕ್ಕಾಗ್ತಿಲ್ಲ ಅಂತ ಅಂದರು. ಹೀಗೆ ಒಬ್ಬೊಬ್ಬರಲ್ಲಿ ಒಂದು ಪ್ರತಿಭೆ ಇದೆ, ಟ್ಯಾಲೆಂಟ್ ಇರ್ತದೆ. ಆ ಸ್ಕಿಲ್ ಸೆಟ್ಗೆ ನಾವು ಇನ್ಸ್ಪಿರೇಷನ್ ಮಾಡಬೇಕು, ಸೆಲ್ಫ್ ಮೋಟಿವೇಶನ್ ಮಾಡಬೇಕು. ಎಕ್ಸ್ಟರ್ನಲ್ ಮೋಟಿವೇಶನ್ ಮಾಡಿದಾಗ ಅದಕ್ಕೆ ಒಂದು ಕಳೆ ಬಂದು ಪ್ರಕಟ ಆಗಿ ಹಲವಾರು ಜನರಿಗೆ ಅದು ಉಪಯೋಗ ಆಗುತ್ತೆ. ಮತ್ತು ಪ್ರಕಟ ಮಾಡುತ್ತ ವ್ಯಕ್ತಿಗಳು ಕೂಡ ಸಮಾಜದಲ್ಲಿ ಸಮೃದ್ಧಿಯಾಗಿ ಬೆಳೀತಾನೆ. ಎಲ್ಲಿ ಬೆಳೆದು ಬಿಡ್ತಾರೋ ಅಂಥೇಳಿ ಮಾಟಮಂತ್ರ ಮಾಡೋದು, ಎಲ್ಲಿ ನಮಗಿಂತ ಚೆನ್ನಾಗಿ ಆಗ್ಬಿಡ್ತಾನೋ ಅಂಥೇಳಿ ಅವ್ರು ಮಾಡೋ ಕೆಲಸ ವಿಘ್ನಗಳಾಗಲಿ ತೊಂದರೆಗಳಾಗಲಿ ಅಂತ ಮಾಟಮಂತ್ರ ಮಾಡೋದು, ಪ್ರಾರ್ಥನೆ ಮಾಡೋದು, ಬೆದರಿಸೋದು, ಇದೆಲ್ಲ ನಡೀತಾ ಇದೆ. ಯಾಕೆ ನಾನು ತುಂಬ ಚೆನ್ನಾಗಿ ಹಾಡು ಬರೀತಾ ಇದ್ದೆ, ತುಂಬ ಚೆನ್ನಾಗಿ ಕತೆ ಬರೀತಿದ್ದೆ, ಕಾದಂಬರಿ ಬರೀತಿದ್ದೆ, ಕವನಗಳು ಬರೀತಿದ್ದೆ, ಬೇಕಾದಷ್ಟು ಹಾಸ್ಯ ಚುಟುಕಿಗಳನ್ನು ಬರೀತಾ ಇದ್ದೆ, ಸ್ವಲ್ಪ ಕಾಲಮ್ಗಳೆಲ್ಲ ಬರೆದು ಪೇಪರಲ್ಲಿ ಕೊಡ್ತಿದ್ದೆ. ಸಡನ್ನಾಗಿ ನನಗೆ ಆಗ್ತಿಲ್ಲ ಅಂದರೆ ಒಂದು ಕಂದೃಷ್ಟಿ ಆಗಿರುತ್ತೆ. ಪೂರ್ವ ಜನ್ಮದಲ್ಲಿ ಒಬ್ಬ ಕವಿಯಾಗಿ ಜಿಗುಪ್ಸೆಯಿಂದ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಿದ್ದರೆ, ಆ ಪೂರ್ವ ಜನ್ಮದಲ್ಲಿದ್ದಂಥ ಒಂದು ಏನು ನಾಲೆಡ್ಜ್ ಇತ್ತಲ್ಲ, ಆ ಅರ್ಧಂಬರ್ಧ ನಾಲೆಡ್ಜು ಪೂರ್ತಿ ಮಾಡಲಿಲ್ಲ, ಅವನು ಸತ್ತೋಗ್ಬಿಟ್ಟ ಆತ್ಮಹತ್ಯೆ ಮಾಡಿಕೊಂಡು. ಅವಾಗೇನಾಗುತ್ತೆ, ಆ ಅರ್ಧಂಬರ್ಧ ವಿದ್ಯೆ ಇತ್ತಲ್ಲ, ಅದು ಈ ಬರ್ತಲ್ಲಿ ಬಂದು ಅವನು ಗುರು ಇಲ್ದೇ ಒಂದು ಕವಿತೆ ಬರೆಯೋದು, ಸಿನಿಮಾ ಡೈಲಾಗ್ ಬರೆಯೋದು, ವಿದ್ಯಾಭ್ಯಾಸ ಕಮ್ಮಿ, ಆದರೆ ಇವೆಲ್ಲ ಜಾಸ್ತಿ ಇರ್ತದೆ. ಹಾಡು ಬರೀತಾನೆ, ಕವನ ಬರೀತಾನೆ, ವಚನ ಬರೀತಾನೆ, ಹಾಸ್ಯ ಚುಟುಕಿಗಳು ಬರೀತಾನೆ, ಚಿತ್ರಕಥೆಗಳು ಬರೀತಾನೆ, ಕವಿ ಥರ ಆಗಿರ್ತಾನೆ. ಯಾಕೆ ಅಪ್ಪ ಅಮ್ಮ ಕವಿ ಅಲ್ಲ, ಅಣ್ಣ ತಮ್ಮಂದಿರು ಕವಿ ಅಲ್ಲ, ಯಾರ ಮನೆ ಯಾರೂ ಇಲ್ಲ, ಇವನು ಮಾತ್ರ ಈ ಥರದಲ್ಲಿ ಬೆಳೀತಾರೆ. ಡಿಗ್ರಿ ಮಾಡ್ಕೊಳ್ಳಲ್ಲ, ಇರೋಷ್ಟು ವಿದ್ಯೆಲ್ಲೇ ಆ ಒಂದು ವಿದ್ಯೆ ಉಪಯೋಗಿಸ್ಕೊಂಡು ಚೆನ್ನಾಗಿ ಹಾಡು ಬರೀತಾನೆ, ಕವಿತೆ ಬರೀತಾನೆ, ಎಲ್ಲ ಮಾಡ್ತಾನೆ. ಕಾರಣ ಪೂರ್ವ ಜನ್ಮದಲ್ಲಿ ಒಬ್ಬ ಕವಿ ಆಗಿರ್ತಾನೆ ಅವನು, ಅವಳು ಅಥವಾ ಅವನು. ಯಾವುದೋ ಒಂದು ತಪ್ಪಿಗೋಸ್ಕರ ಸ್ವಯಂ ಆತ್ಮಹತ್ಯೆ ಮಾಡಿಕೊಂಡು ಏನಾದ್ರು ಪ್ರಾಣ ಬಿಟ್ಟಿದ್ರೆ, ಆ ಹೋದ ಜನ್ಮದಲ್ಲಿ ಪೂರ್ಣ ಆಯುಷಲ್ಲಿ ಏನು ಕಂಪ್ಲೀಟ್ ಮಾಡಬೇಕೋ ಅದು ಕಂಪ್ಲೀಟ್ ಮಾಡಿರಲ್ಲ, ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಟ್ಟಿರ್ತಾರೆ. ಆ ಉಳಿದ ವಿದ್ಯೆ ಏನಿದೆಯೋ ಅದು ಈ ಜನ್ಮಕ್ಕೆ ಬಂದುಬಿಡುತ್ತೆ. ಆಗ ಅವರು ಗುರು ಇಲ್ದೇ ಒಬ್ಬ ಕವಿ ಆಗಿರ್ತಾನೆ. ಒಬ್ಬ ಯಾರ್ದೂ ಟ್ರೈನಿಗೆ ತೊಗೊಂಡಿಲ್ಲ, ಅವನು ಹಾಡು ಬರೀತಾನೆ, ಚಿತ್ರಕಥೆ ಬರೀತಾನೆ, ಎಲ್ಲ ಮಾಡ್ತಿರ್ತಾನೆ. ಆ ಕವಿತ್ವಂ, ಆ ಒಂದು ಡಿಗ್ರಿ ಮಾಡಿರೋರು ಕೂಡ ಬರೆಯೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಬರೀತಾರೆ ಡೈಲಾಗು, ಅಷ್ಟು ಚೆನ್ನಾಗಿ ಕವನಗಳು, ಸಿನಿಮಾ ಹಾಡುಗಳೆಲ್ಲ ಬರೀತಾರೆ. ನಾವು MA ಕನ್ನಡ ಮಾಡಿದ್ದೀವಿ, ಆದರೆ ನಮ್ಗೆ ಆ ಥರ ಟ್ಯಾಲೆಂಟ್ ಇಲ್ಲ. ಅವನು MA ಕನ್ನಡನೇ ಮಾಡಿಲ್ಲ, ಯಾವುದೇ ಡಿಗ್ರಿ ಮಾಡಿಲ್ಲ, ಜಸ್ಟ್ SSLC ಪಾಸು ಇಲ್ಲ PUC ಫೇಲ್ ಆಗಿರ್ತಾನೆ.
ಅಂಥ ವ್ಯಕ್ತಿ ದೊಡ್ಡ ದೊಡ್ಡ ಸಿನಿಮಾಗೆ ಕತೆ ಬರೆದುಬಿಡ್ತಾನೆ, ಆ ಸಿನಿಮಾಕ್ಕೆ ಆಗುವಂಥ ಹಾಡುಗಳು ಬರೀತಾನೆ, ಕವನಗಳು ಬರೆದು ಬುಕ್ ಪ್ರಿಂಟ್ ಮಾಡ್ತಾನೆ, ಹಲವಾರು ನಾಟಕಗಳನ್ನು ಬರೀತಾನೆ, ಹಲವಾರು ಹಾಸ್ಯ ಚುಟಾಕಿಗಳನ್ನು ಬರೀತಾನೆ. ಏನೋ ಒಂದು ಅವನಲ್ಲಿ ಒಂದು ಒಂದು ವಿಶೇಷವಾದ ವಿದ್ಯೆ ಓದ್ಜಮ್ಮದಿತ್ತು, ಈ ಜಮ್ದಲ್ಲಿ ಅರ್ಧಂಬರ್ಧ ಮುಗಿಸ್ಬಿಡ್ತಾ ಇದ್ದಾನೆ. ಹಿಂದೆ ಓದ್ಜಮ್ಲಿದ್ದ ಬ್ಯಾಲೆನ್ಸ್ನ ಈ ಜಮ್ದಲ್ಲಿ ಹುಟ್ಟಿ ಅದನ್ನು ತೀರಿಸ್ಕೊತಾ ಇದ್ದಾನೆ ಅಂತ ಹೇಳುತ್ತೆ ಕರ್ಮಸಿದ್ಧ ಅಂತ. ಅದಕ್ಕೆ ಕವಿಗಳು, ಜ್ಯೋತಿಷ್ಯ ಹೇಳೋರು, ವೇದಾಭ್ಯಾಸ ಮಾಡಿರೋರು ಇಂಥವರು ಯಾವುದೇ ಕಾರಣಕ್ಕೂ ಆತ್ಮಹತ್ಯೆ ಮಾಡಿ ಸಾಯಬಾರ್ದು. ಸತ್ತೋಗಿದ್ರೆ ಆ ಹಿಂದಿನ ಜಮ್ದಲ್ಲಿ ಮಾಡಬೇಕಾದಂಥ ಉಳಿಕೆ ಬ್ಯಾಲೆನ್ಸ್ ಕೆಲಸ ಇತ್ತಲ್ಲ, ಆ ಬ್ಯಾಲೆನ್ಸ್ ಕೆಲಸಕ್ಕೋಸ್ಕರ ಈ ಜಮ್ದಲ್ಲಿ ಮತ್ತೆ ಎಲ್ಲೋ ಒಂದು ಕಡೆ ಹುಟ್ಟಿ ಆ ವಿದ್ಯೆನ ಕಂಪ್ಲೀಟ್ ಮಾಡೋವರೆಗೂ ಇರ್ತೀವಿ. ಕಂಪ್ಲೀಟ್ ಆದಮೇಲೆ ನಾವು ಸತ್ತೋಗ್ತೀವಿ. ಈ ಥರ ಒಂದು ಕರ್ಮಸಿದ್ಧಾಂತ ಇದರಿಂದ ಇದೆ. ಎರಡನೇದು, ಈಗ ಬರೆಯೋಕ್ಕಾಗ್ತಿಲ್ಲ ನನ್ನ ಕೈಲಿ. ನಾಟಕ ಬರೀತಿದ್ದೆ, ಕವನ ಬರೀತಿದ್ದೆ, ಹಾಡುಗಳು ಇವಾಗ ಆಗ್ತಿಲ್ಲ ಅಂದಾಗ ಕಂದೃಷ್ಟಿ ಆಗಿರ್ತದೆ. ಮೂರನೇದು, ಓದ್ ಜಂಬದ ಎಷ್ಟು ಬ್ಯಾಲೆನ್ಸ್ ಇತ್ತು ಅಷ್ಟು ಬ್ಯಾಲೆನ್ಸ್ ಈಗ ನಡೆದೋಗಿದೆ, ಖರ್ಚಾಯಿತು, ಜಮಾ ಆಯಿತು, ಹೀಗಾಗಿ ಅವನೀಗ ಬರೆಯೋಕ್ಕೆ ಆಗ್ತಿಲ್ಲ. ಆ ಕೆಲಸ ಬಿಟ್ಟು ಈಗೆಲ್ಲೋ ಬೇರೆ ಕೆಲಸ ಮಾಡಬೇಕಾಗಿ ಬಂದಿರುತ್ತೆ. ನಾಲ್ಕನೇದು, ಒಬ್ಬ ಮನುಷ್ಯ ಹೊಟ್ಟೆಪಾಡಿಗಾಗಿ ಏನೆಲ್ಲ ಸರ್ಕಸ್ ಮಾಡ್ತಾನೆ, ಕದೀತಾನೆ, ಕೊಲೆ ಮಾಡ್ತಾನೆ, ಮೋಸ ಮಾಡ್ತಾನೆ, ಏನೇನೋ ಒಂದು ಮಾಡಿ ಹೊಟ್ಟೆಪಾಡಿಗೋಸ್ಕರ ದುಡ್ಡು ಸಂಪಾದನೆ ಮಾಡ್ತಾನೆ. ಕೆಲವರು ತಮ್ಮ ಜೀವ ಪರ್ಯಂತ ಸಾಹಿತ್ಯ ಕ್ಷೇತ್ರದಲ್ಲೇ ತ್ಯಾಗ ಮಾಡಿಬಿಡ್ತಾರೆ. ಅವ್ರಿಗೆ ಊಟ ತಿಂಡಿಗೆ ಸಿಗೋದೇ ಇಲ್ಲ. ಈಗ ನಾನು ದಿನ ಕೂತ್ಕೊಂಡು ಹಾಡು ಬಡಿತಾ ಇದ್ದರೆ ಏನು ಸಿನಿಮಾಗೆ ಒಂದು ಕತೆ ಬರ್ಕೊಟ್ರೆ ಎಷ್ಟು ಕೊಡ್ತಾರೆ? 1 ಲಕ್ಷ ಕೊಡ್ಬೋದೇನೋ. 1 ವರ್ಷ ತನಕ ಅದು ಸಾಕಾಗುತ್ತೆ ನನಗೆ. ಇನ್ನೊಂದು ಕತೆ ಬರೆದು ಇನ್ನೊಬ್ರು ಪರ್ಚೇಸ್ ಮಾಡೋವಾಗ ನನಗೆ ಹೊಟ್ಟೆಗೆ ಊಟ ಇಲ್ಲ, ಬಟ್ಟೆ ಇಲ್ಲ, ಏನು ಮಾಡೋದು? ಕವಿಗಳಿಗೆ ಈ ಥರದವ್ರಿಗೆ ಸ್ವಲ್ಪ ಊಟ ತಿಂಡಿ ಬಟ್ಟೆಗೆ ತೊಂದರೆ ಇರ್ತದೆ ನಾನು ನೋಡಿದಾಗೆ. ಇನ್ಯಾರೋ ಕೊಡಿಸ್ಬೇಕು, ಕಾಫಿ ತಿಂಡಿ ತಿಂದ್ಕೊಂಡು ಅವ್ರಿಗೆ ಕೆಲಸ ಮಾಡ್ತಾರೆ. ಒಳ್ಳೆ ಕವನಗಳು, ಒಳ್ಳೆ ಕಥೆಗಳು ಬರೀಬೇಕೆ, ಅವ್ರಿಗೆ ಒಂದೊಳ್ಳೆ ಸಂಭಾವನೆ ಕೊಡ್ತಿರಬೇಕು. ಆಗ ಅವ್ರಿಗೆ ಇನ್ಸ್ಪಿರೇಷನಾಗಿ ಬರೀತಾರೆ. ಅವರಿಗೆ ಸ್ವಂತ ಮನೆ ಇರೋದಿಲ್ಲ, ಕೆಲವರಿಗೆ ಸ್ವಂತ ಮನೆ ಇದ್ದು ಕೂಡ ಅವ್ರಿಗೆ ಅಷ್ಟು ಏಳಿಗೆ ಆಗ್ತಿಲ್ಲ. ಊಟ ತಿಂಡಿಗೆ ಕೊರತೆ, ಬಟ್ಟೆಗೆ ಕೊರತೆ. ಬಟ್ ಸರಸ್ವತಿ, ಜ್ಞಾನ ಸರಸ್ವತಿ ಇರ್ತಾಳೆ ಓ ಜನ್ಮದ ಪುಣ್ಯದ ಫಲದಿಂದ. ಹೀಗಾಗಿ ಹಲವಾರು ಕೆಲವು ಒಂದು ಟ್ಯಾಲೆಂಟು ನಮ್ಮ ಗರಿವಿಲ್ದೇ, ಗುರು ಇಲ್ದೇ ಬಂದಿರ್ತದೆ. ಯಾರಿಗೆ ಗುರು ಇಲ್ದೇ ಬಂದಿದೆ ಅಂದರೆ ಓ ಜನ್ಮದಲ್ಲಿ ಇತ್ತು, ಅದು ಈಗ ನಡೀತಾ ಇದೆ ಅಂತ. ಓ ಜನ್ಮದಲ್ಲಿ ಇತ್ತು, ಹೆಂಗೋ ನಾವು ಸತ್ತೋಗ್ಬಿಟ್ಟಿದ್ವಿ. ಇನ್ನು ಉಳಿದಿದ್ದು ನಾಲೆಡ್ಜ್ ಇದೆಯಲ್ಲ, ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಈ ಜನ್ಮದಲ್ಲಿ ನಾವು ಉಡ್ತೀವಿ. ಅದು ಅಲ್ಪಾಯುಷಾಗಿ ಉಡ್ಬೋದು, ಪೂರ್ಣ ಆಯುಷಾಗೂ ಉಡ್ಬೋದು. ಈ ಥರ ಒಂದು ವೈಬ್ರೇಷನ್, ಎನರ್ಜಿ ಲೆವೆಲ್ಲು ಭಾಳಷ್ಟು ನಾವು ಕಾಣ್ಬೋದು. ಯಾವುದೋ ಒಂದು ಹೈಸ್ಕೂಲ್ ಹುಡುಗ ತುಂಬ ಚೆನ್ನಾಗಿ ಕವನ ಬರೀತಾನೆ, ಕವಿತಾರ ಇದ್ದಾನೆ ಅವನು. ಬಾಲ ಕವಿಗಾರ ಅಂತ ಏನೋ ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ. ನಾನು ಹೋಗಿದ್ದೆ ಆ ಕಾರ್ಯಕ್ರಮಕ್ಕೆ. ಅವ್ರು ನನ್ನ ಕೈಯಿಂದ ಆ ಹುಡುಗನಿಗೆ ಸನ್ಮಾನ ಮಾಡಿಸಿದ್ರು. ಆ ಹುಡುಗನಿಗೆ ಎಷ್ಟು ಚೆನ್ನಾಗಿ ಸ್ಪಾಟಲ್ಲೇ ಬರೆದು ಹೇಳ್ತಾನೆ. 9ನೇ ಕ್ಲಾಸ್ ಹುಡುಗ. ಅಲ್ಲೇ ಸ್ಟೇಜ್ ಮೇಲೆ ಯಾರ್ಯಾರು ಕೂತಿರೋ ಅವ್ರು ನೋಡ್ಕೊಂಬಿಡ್ತಾನೆ. ಸ್ವಾಗತ ಭಾಷಣ ಒಂದು ಮಾಡುವಾಗಲೇ ಎಲ್ಲರೂ ತಿಳ್ಕೊಂಡು ಅಲ್ಲೇ ಸ್ಪಾಟ್ನಲ್ಲೇ ಇಂಥ ವ್ಯಕ್ತಿ ಈ ಥರದಲ್ಲಿ ಕವನದಲ್ಲಿ ಬರೆದು ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದರೆ ನಮಗೆ ಖುಷಿಯಾಗುತ್ತೆ. ಅದು ಒಬ್ಬ MA PhD ಮಾಡೋನು ಕೂಡ ಆಗೋದಿಲ್ಲ. ಅಷ್ಟು ಚೆನ್ನಾಗಿ ಸ್ಪಷ್ಟವಾಗಿ ಕ್ಲಿಯರಾಗಿ ಕನ್ನಡ ಪದನ ಯೂಸ್ ಮಾಡಿ ಅಲ್ಲೇ ಸ್ಪಾಟಲ್ಲೇ. ಆಮೇಲೆ ಮಂಟೇಸ್ವಾಮಿ ಬಗ್ಗೆ ಹಲವಾರು ಹಾಡುಗಳು ಬರೆದಿದ್ದಾನಂತೆ. ಯಾರೋ ದೇವಸ್ಥಾನದವ್ರಿಗೆ ಆ ಹಾಡನ್ನ ಮ್ಯೂಸಿಕ್ ಹಾಕ್ಸಿ ಅದು ಬಿಡುಗಡೆ ಮಾಡಬೇಕು, ಅಷ್ಟು ಚೆನ್ನಾಗಿ ಬರ್ತಿರೋ ಹುಡುಗ, ಅವನ ಕೈಲೇ ಆಡಿಸ್ಬೇಕು ಎಲ್ಲ ಹಾಡನ್ನು ಅಂಥೇಳಿ ತೀರ್ಮಾನ ತೊಗೊಂಡಿದ್ದೀವಿ ಅಂತ ಹೇಳ್ತಾಯಿದ್ರು. ಹೀಗೆ ಕೆಲವು ಬಾಲ್ಯಾವಸ್ಥೆಯಲ್ಲೇ ಬರ್ತದೆ, ಕೆಲವರಿಗೆ ಯೌವನಾವಸ್ಥೆಯಲ್ಲಿ ಬರ್ತದೆ, ಕೆಲವ್ರಿಗೆ ಮದುವೆ ಆಗಿ ಮಕ್ಕಳಾದ್ಮೇಲೆ ಕತೆ ಕವನ ಬರೀಕ್ಕೆ ಶುರು ಮಾಡ್ತಾರೆ. ಕೆಲವು ಸಾಹಿತ್ಯ 10-20 ವರ್ಷ ಅಂಥೇಳಿ ಬರೆದು ಏನೋ ಒಂದು ಬಹುಮಾನ, ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ಉಡುಗೆ ಅಂದರೆ ಒಂದು ಗಿಫ್ಟು, ಕಾಂಟ್ರಿಬ್ಯೂಷನ್ ಮಾಡೋಗ್ಬಿಡ್ತಾರೆ. ಇದನ್ನು ಮಾಡಲಿಕ್ಕೆ ಈಗ ಆಗ್ತಿಲ್ಲ ನನಗೆ. ಕಣ್ದೃಷ್ಟಿ ಇರ್ಬೋದು, ಮಾಟಮಂತ ದೋಷ ಇರ್ಬೋದು. ಇದಲ್ದೇ ನನಗೆ ಅವಕಾಶ ಸಿಗ್ತಾಯಿಲ್ಲ. ಪಾಲಿಟಿಕ್ಸ್ ಇದೆ, ಇವತ್ತಿನ ದಿವಸ ರಾಜಕೀಯ ಮಾಡ್ತಾರೆ, ಶತ್ರುಗಳು ಜಾಸ್ತಿ ಇದ್ದಾರೆ. ಹೀಗಾಗಿ ನನ್ನ ಬಾಡಿ, ಮೈಂಡ್, ಸೋಲ್, ನನ್ನ ಆತ್ಮ, ಮನಸ್ಸು, ದೇಹ ಮೂರಲ್ಲೂ ಕೂಡ ಭಗವಂತನ ಚೈತನ್ಯ ಶಕ್ತಿ ಇದ್ದಾಗ ಮಾತ್ರ ನಾವು ಏನು ಬೇಕಾದ್ರೂ ಸಾಧಿಸ್ಬೋದು. ಮೂರಲ್ಲಿ ಒಂದು ಸ್ವಿಚ್ ಆಫ್ ಆಯಿತು, ಮೈಂಡ್ ಆಫ್ ಆಯಿತು ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಆತ್ಮ ಓಪನ್ ಆಗಿಲ್ಲ, ಆತ್ಮ ಇನ್ನೂ ನಮಗೆ ಸಾಕ್ಷಾತ್ಕಾರ ಮಾಡ್ತಾ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ದೇಹ ಹೋಯ್ತು ಅಂದರೆ ಶವ ಆಗಿಬಿಡ್ತೀವಿ. ಮನಸ್ಸಿದೆ, ಕವನ ಬರೀಬೇಕು, ಕತೆ ಬರೀಬೇಕು, ಹಾಡು ಬರೀಬೇಕು ಅಂತ, ಅದು ಯಾವುದೋ ಒಂದು ಶಕ್ತಿ ಆಮೇಲೆ ಮಾಡೋ, ನಾಳೆ ಮಾಡೋ ಅಂತ ಇದೆ. ಅದರಿಂದ
ಆತ್ಮದಲ್ಲಿ ಯಾವುದೋ ಒಂದು ಶಾಪನೋ ದೋಷ ನಡೀತಾ ಇದೆ, ಅದಕ್ಕೆ ಬಿಡ್ತಾ ಇಲ್ಲ, ಅದಕ್ಕೀಗ ನಂಗೆ ಬಿಸ್ನೆಸ್ ಇಲ್ಲ, ಅದಕ್ಕೆ ಮ್ರೀಮ್ ಅಂತ ಬೀಜ ಮಂತ್ರ ಹೇಳಬೇಕು. ಎಲ್ಲ ಮಾಡ್ತಾಯಿದ್ದೀನಿ, ಕವಿತೆ ಬರೀತೀನಿ, ಹಾಡು ಬರ್ತೀನಿ, ಒಳ್ಳೆ ದುಡ್ಡು ಬರ್ತಿಲ್ಲ, ಯಾರೂ ನನ್ನ ಹಾಡಿಗೆ ಸರಿಯಾಗಿ ದುಡ್ಡು ಕೊಡ್ತಾ ಇಲ್ಲ, ಯಾರು ನಾನು ಬರೆದಿರೋ ಕತೆಗೆ ಸಿನಿಮಾ ಕತೆ ಯಾವುದೇ ಇರ್ಬೋದು, ದುಡ್ಡು ಕೊರತೆ, ದುಡ್ಡು ಸರಿಯಾಗಿ ಕೊಡ್ತಿಲ್ಲ, ನಾನು 1,00,000 ಕೆಳ ಒಂದು 20,000 ಕೊಡ್ತೀನಿ ಅಂತಾರೆ. ಶ್ರೀಂ, ಶ್ರೀ ಅಂದರೆ ಲಕ್ಷ್ಮಿ, ಯಾವುದೋ ಒಂದು ಶಕ್ತಿ ನನ್ನ ತಡೀತಾ ಇದೆ, ಅದಕ್ಕೆ ಮ್ರೀಂ. ದುಡ್ಡು ಬರಬೇಕು, ನನಗೂ ದುಡ್ಡು ಬೇಕು, ಎಲ್ಲ ಬರೆಯೋಕ್ಕೆ ಸಾಮಗ್ರಿ ಎಲ್ಲ ಪರ್ಚೇಸ್ ಮಾಡಬೇಕಲ್ಲ, ಖರೀದಿ ಮಾಡಬೇಕಲ್ಲ, ಪೇಪರು ಪೆನ್ನೆಲ್ಲ, ದುಡ್ಡು ಬೇಕು. ಮತ್ತು ನಾನು ಬರೆದಾದ್ಮೇಲೆ ಕೂಡ ಅದು ಕೊಂಡ್ಕೊಳ್ಳೋಕ್ಕೆ ಒಳ್ಳೆ ಜನ ಬರಬೇಕು, ದುಡ್ಡು ಬರಬೇಕು. ದೃಷ್ಟಿ ದೋಷ, ಮಾಟಮಂತ್ರ ತಂತ್ರಬಾಧೆಗಳು, ಈ ಥರದ್ದು ಏನಾದ್ರು ನನ್ನ ಕೈಕಾಲು ಕಟ್ಟಾಕ್ಸ್ಬಿಟ್ಟಿದ್ರೆ ಬರಿಬಾರ್ದು, ಮಾಡಬಾರ್ದು, ಉದ್ಧಾರ ಆಗಬಾರ್ದು ಅಂತೇಳಿ ಅದಕ್ಕೆ ಕ್ಲೀಮ್ ಅಂತ ಹೇಳಬೇಕು. ಅದರಿಂದ ಬಾಡಿ ಅಂದರೆ ಶರೀರ, ಭೌತಿಕ ಶರೀರ, ಮೈಂಡ್ ಮನಸ್ಸು, ಮತ್ತು ಸೋಲ್ ಆತ್ಮ, ಈ 3 ತ್ರಿಪುರ ಅಂದರೆ ಈ 3 ಸೇರಿರೋರಿಗೆ ಮನುಷ್ಯ. ಬಾಡಿ ಮೈಂಡ್ ಸೋಲ್, ಮನಸ್ಸು ದೇಹ ಆತ್ಮ, ಈ 3 ಪುರದಲ್ಲಿ ವಾಸ ಮಾಡುವವನಿಗೆ ಮನುಷ್ಯ ಅಂತಾರೆ. ಅದಕ್ಕೆ ತ್ರಿಪುರ ಅಂತ ಕರೀತಾರೆ. ಈ ತ್ರಿಪುರದಲ್ಲಿ ಹಲವಾರು ದುಷ್ಟಶಕ್ತಿಗಳಿಂದ ತೊಂದರೆ ಆಗಿದ್ದರೆ, ಹಣಕಾಸಿನ ತೊಂದರೆ ಇತ್ತು ಅಂದರೆ, ಮಾಟಮಂತ್ರ ತಂತ್ರಬಾಧೆಗಳಿಂದ ಏನಾದರೂ ದೋಷಗಳಿತ್ತು ಅಂದರೆ ಓಂ ಹ್ರೀಂ ಶ್ರೀಂ ಕ್ಲೀಂ ಅಂತ ಮಂತ್ರ ಹೇಳಬೇಕು. ಓಂ ಹ್ರೀಂ ಶ್ರೀಂ ಕ್ಲೀಂ ತ್ರಿಪುರ ಭಾರತಿ. ಭಾರತಿ ಅಂತಂದರೆ ಸಂಗಮ, ಸೇರೋದು, ಗೂಡಿಸೋದು ಅಂತೇಳಿ. ತ್ರಿಪುರ ಭಾರತಿ ಕವಿತ್ವಂ ದೇಹಿ ಸ್ವಾಹ. ಕವಿತ್ವಂ ನನಗೆ ವಾಕ್ಚಾತುರ್ಯತೆ, ಕವಿಗಳನ್ನು ಕತೆ ಕಾದಂಬರಿ ಸಾಹಿತ್ಯ ಕ್ಷೇತ್ರದಲ್ಲಿ ಕವಿ ಮಾಡು, ದೇಹಿ ಸ್ವಾಹ ಅಂತ ಈ ಮಂತ್ರ. ಅದಕ್ಕೇನು ಮಾಡಬೇಕು? ಒಣದ್ರಾಕ್ಷಿ ತಗೋಬೇಕು. ಒಣದ್ರಾಕ್ಷಿ ಶುಕ್ರ, ಕುಜ ಮತ್ತು ಶುಕ್ರ, ಒಣದ್ರಾಕ್ಷಿಲಿ ಶುಕ್ರ ಮತ್ತು ಮಂಗಳಗ್ರಹ ಶಕ್ತಿ ಇರ್ತದೆ. ಒಣದ್ರಾಕ್ಷಿ ಒಂದು ಇಷ್ಟವಾದಂಥ ಫಲ, ಸೇಬಿರ್ಬೋದು, ಕಿತ್ತಳೆ ಇರ್ಬೋದು, ಮೋಸಂಬಿ, ದಾಳಂಬಿ, 2 ಕೈಲಿಗೆ ಇಟ್ಕೋಬೇಕು. ಪೂರ್ವಾಲ ಉತ್ತರಕ್ಕೆ ಮುಖ ಮಾಡಿಕೊಂಡು ಓಂ ಹ್ರೀಂ ಶ್ರೀಂ ಕ್ಲೀಂ ತ್ರಿಪುರ ಭಾರತಿ ಕವಿತ್ವಂ ದೇಹಿ ಸ್ವಾಹ. ಓಂ ಹ್ರೀಂ ಶ್ರೀಂ ಕ್ಲೀಂ ತ್ರಿಪುರ ಭಾರತಿ ಕವಿತ್ವಂ ದೇಹಿ ಸ್ವಾಹ. ಓಂ ಹ್ರೀಂ ಶ್ರೀಂ ಕ್ಲೀಂ ತ್ರಿಪುರ ಭಾರತಿ ಕವಿತ್ವಂ ದೇಹಿ ಸ್ವಾಹ ಅಂಥೇಳಿ ಕಣ್ಣು ಮುಚ್ಕೊಂಡು ಜಪ ಮಾಡಬೇಕು. ಮಾಡಾದಮೇಲೆ ಆ ಒಣದ್ರಾಕ್ಷಿನ ಒಂದು ಬಾಕ್ಸ್ಗೆ ಹಾಕಿ ಆಗಾಗ ಬಾಯಿಗೆ ಹಾಕ್ಕೊಂಡು ತಿಂತಿರಬೇಕು. ಇಷ್ಟವಾದ ಹಣ್ಣು ಏನು ತೊಗೊಳೋದು ಅಲ್ಲೇ ಕಟ್ ಮಾಡಿ ತಿನ್ಬಿಡ್ಬೇಕು. ಇದನ್ನು ವಾರಕ್ಕೆ 3 ಸಲ, ಮಂಗಳವಾರ, ಶುಕ್ರವಾರ, ಶನಿವಾರ, ಮಂಗಳವಾರ, ಶುಕ್ರವಾರ, ಶನಿವಾರ, ಈ ವಾರಕ್ಕೆ 3 ಈ ತ್ರಿಪುರ ಭಾರತಿ ಇದನ್ನು ಜಪ ಮಾಡ್ತಿದ್ರೆ ನಿಮಗೆ ಏನು ಸಿನಿಮಾ ಕ್ಷೇತ್ರದಲ್ಲೇ ಆಗಲಿ, ನಾಟಕ ಕ್ಷೇತ್ರದಲ್ಲೇ ಆಗಲಿ, ಯಾವುದಲ್ಲೇ ಆಗಲಿ ಬಹಳ ಚೆನ್ನಾಗಿ ಸಾಹಿತ್ಯ ಉಚ್ಚಾರಣೆ, ಸಾಹಿತ್ಯ ಬಗ್ಗೆ ಸ್ಪಷ್ಟತೆ, ಸಾಹಿತ್ಯದಲ್ಲಿ ಇರೋಂಥ ಎಲ್ಲ ಲೋಪದೋಷ ತೆಗೆದು ಭಾಳ ಉನ್ನತವಾದಂಥ ಸ್ಥಾನಮಾನಕ್ಕೆ ತಗೊಂಡೋಗುತ್ತೆ ಈ ತ್ರಿಪುರ ಭಾರತಿ ದೇವಿ ಮಂತ್ರ. ತ್ರಿಪುರ ಸುಂದರಿ ತಂತ್ರಸಾರ ಅಂತಿದೆ, ಆ ರಾಜಮಾತಂಗಿ ತ್ರಿಪುರ ಸುಂದರಿ ಅಂತೇಳಿ. ಆ ತ್ರಿಪುರ ಸುಂದರಿ ತಂತ್ರಸಾರದಲ್ಲಿ ಈ ಮಂತ್ರ ಬರುತ್ತೆ. ಓಂ ಹ್ರೀಂ ಶ್ರೀಂ ಕ್ಲೀಂ ತ್ರಿಪುರ ಭಾರತಿ ಕವಿತ್ವಂ ದೇಹಿ ಸ್ವಾಹ. ಆಗ ಚೆನ್ನಾಗಿ ಹಾಡೋಕ್ಕೆ ಕವಿ ಒಬ್ಬ ಕವಿ ಆಗಬೇಕು. ಕವಿ ಅಂದರೆ ತನ್ನನ್ನು ತಾನು ಬಿಟ್ಟು ಜಗತ್ತಿನ ಬಗ್ಗೆ ತಿಳ್ಕೊಂಡು ವರ್ಣನೆ ಮಾಡುವಂಥವನಿಗೆ ಕವಿ. ಇನ್ನೊಬ್ಬರ ಮನಸ್ಸು ಆತ್ಮಕ್ಕೆ ಸ್ಪರ್ಶಿಸುವಂಥ ವಾಕ್ಚಾತುರ್ಯತೆ ಕೊಡುವವನು ಕವಿ. ಆ ಟ್ಯಾಲೆಂಟ್ ಬರಬೇಕು ಅಂದರೆ ಭಾಳ ಕಷ್ಟ. ಅದು ಬರಬೇಕು ಅಂದರೆ ಈ ವ್ಯಕ್ತಿತ್ವ ಹೋಗಬೇಕು. ಅದಕ್ಕೆ ತ್ರಿಪುರ ಭಾರತಿ ದೇವಿ ನೆನೆಸ್ಬೇಕು. ಓಂ ಹ್ರೀಂ ಶ್ರೀಂ ಕ್ಲೀಂ ತ್ರಿಪುರ ಭಾರತಿ ಕವಿತ್ವಂ ದೇಹಿ ಸ್ವಾಹ. ಓಂ ಹ್ರೀಂ ಶ್ರೀಂ ಕ್ಲೀಂ ತ್ರಿಪುರ ಭಾರತಿ ಕವಿತ್ವಂ ದೇಹಿ ಸ್ವಾಹ. ಓಂ ಹ್ರೀಂ ಶ್ರೀಂ ಕ್ಲೀಂ ತ್ರಿಪುರ ಭಾರತಿ ಕವಿತ್ವಂ ದೇಹಿ ಸ್ವಾಹ. ಈ ಥರ ಜಪ ಮಾಡ್ತಾ 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 ನಿಮಗೆ ಸಭೆ ಸಮಾನಗಳಲ್ಲಿ ಅಲ್ಲೇ ನಿಂತ್ಕೊಂಡು ಅಲ್ಲೇ ಭಾಷಣ ಮಾಡುವಂಥದ್ದು. ಪ್ರಿಪ್ರೇಷನ್ ಬೇಕಾಗಿಲ್ಲ, ಚೀಟಿ ಬರ್ಕೊಂಬಂದು ಭಾಷಣ ಮಾಡೋ ಅವಶ್ಯಕತೆ ಇಲ್ಲ. ಆ ಸ್ಥಳಕ್ಕೆ ಹೋಗೋದು, ಆ ಸ್ಥಳ ತಕ್ಕಂತೆ ಹೆಂಗಿದೆ ನೋಡ್ಕೊಳ್ಳೋದು, ಅಲ್ಲಿ ಯಾರಿದ್ದಾರೆ ಏನು ಬೇಕು ಅಂತ ನೋಡಿಕೊಂಡು ಪಟ ಪಟ ಅಂತ ಮಾತಾಡ್ಕೊಂಡು ಹೋಗೋದು. ಅದೇ ಅವ್ರದ್ದು ಒಂದು ವ್ಯಕ್ತಿತ್ವ. ಆ ಲೆವೆಲ್ಲಿನ ನಾಲೆಡ್ಜ್ ಬೆಳಿಬೇಕು, ವಾಕ್ಚಾತುರ್ಯತೆ ಮತ್ತು ನಿಮ್ಮ ಜ್ಞಾನ ಎಷ್ಟಿದೆ ಅಂತ ಗೊತ್ತಾಗಬೇಕು. ನಿಮ್ಮ ಕವಿಗಳಾಗಬೇಕು. ನೀವು ಪುಸ್ತಕಗಳು ಬರೆಯೋದು, ಡ್ರಾಮಾ ಬರೆಯೋದು, ಏನೋ ಒಟ್ಟಿನಲ್ಲಿ ನಿಮ್ಮ ಟ್ಯಾಲೆಂಟ್ ಗೊತ್ತಾಗಬೇಕು ಅಂದರೆ ಪುಸ್ತಕ ಬರಿಬೇಕು. ಆ ಲೆವೆಲ್ ಪರ್ಸನಾಲಿಟಿ ಬರಬೇಕು ಒಬ್ಬ ಮನುಷ್ಯನಿಗೆ ಅನ್ನೋದಾಗಿದ್ದರೆ ಓಂ ಹ್ರೀಂ ಶ್ರೀಂ ಕ್ಲೀಂ ತ್ರಿಪುರ ಭಾರತಿ ಕವಿತ್ವಂ ದೇಹಿ ಸ್ವಾಹ.
ಓಂ ಹ್ರೀಂ ಶ್ರೀಂ ಕ್ಲೀಂ ತ್ರಿಪುರಾ ಭಾರತಿ ಕವಿತ್ವಂ ದೇಹಿ ಸ್ವಾಹ ಅಂಥೇಳಿ ಜಪ ಮಾಡ್ತಾ ಇರಬೇಕು ಕೂತ ನಿಂತಾಗ. ಎಷ್ಟು ದಿವಸ ಮಾಡಬೇಕಿದ್ದು ನಿಮ್ಮಲ್ಲಿ ಅಭಿವೃದ್ಧಿ ಆಗೋ ತನಕ ಮಾಡ್ತಾರೆ. ಇಷ್ಟೇ ದಿವಸ ಅಂತ ಹೇಳೋಕ್ಕಾಗಲ್ಲ. ಒಂದು ವಾರಕ್ಕೆ ಆಗ್ಬೋದು, 2 ತಿಂಗಳಿಗೆ ಆಗ್ಬೋದು, 1 ವರ್ಷಕ್ಕೆ ಆಗ್ಬೋದು. ಆ ಒಂದು ಚೈತನ್ಯ ಶಕ್ತಿ, ಆ ಒಂದು ಎನರ್ಜಿ ನಿಮಗೆ ಉತ್ಪತ್ತಿ ಆಗಬೇಕು ಅಂದರೆ ಅದಕ್ಕೆ ಈ ಮಂತ್ರ ಹೇಳೋದ್ರಿಂದ ನಮ್ಮ ಶರೀರದಕ್ಕಂಥ ಸೆಲ್ಸು ಮತ್ತು ಬ್ರೈನಕ್ಕಂಥ ನ್ಯೂರಾನ್ಸ್ಗಳಿಗೆ ಭಾಳಷ್ಟು ಶಕ್ತಿಯುತವಾಗಿ ಚುರುಕುತನ, ಆಸಕ್ತಿ ಜಾಸ್ತಿ ಕೊಡುತ್ತೆ ಮತ್ತು ಪ್ರಮೋಟ್ ಮಾಡ್ತದೆ ಈ ಮಂತ್ರ ಶಕ್ತಿಯಿಂದ. ಇದನ್ನು ಮಾಡ್ತಾ ಬನ್ನಿ. ನಾನು ಹೇಳಿದಂಥ ದ್ರಾಕ್ಷಿ ಹಣ್ಣು ಆಗಾಗ ತಿಂತಾಯಿರಿ. ನಿಮ್ಮಲ್ಲಿ ಕವಿತ್ವ ಬರೆಯುವಂಥ ಶಕ್ತಿ, ಸಾಹಿತಿಗಳಾಗ್ಬೋದು, ಕಾದಂಬರಿಗಾರಾಗ್ಬೋದು, ಕಾದಂಬರಿಗಾರ್ತಿ ಆಗ್ಬೋದು, ಅಥವಾ ಸಿನಿಮಾ ಕ್ಷೇತ್ರ, ಯಾವುದೇ ಕ್ಷೇತ್ರ ನಿಮ್ಮದೇ ಅಂತ ಒಂದು ಛಾಯೆಯನ್ನು ಸೃಷ್ಟಿ ಮಾಡ್ಕೊಳ್ಳೋಕ್ಕೆ ಈ ಒಂದು ತ್ರಿಪುರ ಭಾರತಿ ದೇವಿ ಮಂತ್ರ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ನನ್ನ ಹಳೆಯ ಸಂಚಿಕೆಯನ್ನು ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ನೋಡಿದಂಥ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ನಲ್ಲಿ ಕೂಡ ನಾವು ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತಿರ್ತೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರೂ www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವು ಅಪಾಯಿಂಟ್ಮೆಂಟ್ಸ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.